ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಕಾಂಗ್ರೆಸ್ನವರ ಮನಸ್ಥಿತಿ ಹೇಗಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಾಕಷ್ಟು ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯಿಂದ ವಂಚಿತರಾಗಿದ್ದೇವೆ. ನಾವೆಲ್ಲರೂ ಕೂಡ ನಮಗೆ ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ಹಣವನ್ನು ಭಾಗ್ಯಗಳ ರೂಪದಲ್ಲಿ ಕೊಟ್ಟು ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆ ಸಾಲ ಮಾಡಿ ರಾಜ್ಯಭಾರ ಆಡುವಂಥ ಕೆಲಸ ಆಗಿದೆ. ಇವತ್ತು ಯಾಕೆ ಈ ಆತುರ, ಈ ಒಂದು ಹೆಸರಿರುವ ಒಂದು ಪ್ರಸ್ತಾಪ ಏಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಕಾರಣ ಏನಂದರೆ, ಸಾಕಷ್ಟು ಯೋಜನೆಗಳನ್ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಅವನ್ನೆಲ್ಲ ಅನುಷ್ಠಾನಕ್ಕೆ ತರಲಿ. ದಾವಸ್ಪೇಟೆಯಿಂದ ಆ ಒಂದು ಇದು ಪೆರಿಫೆರಿಯಲ್ ರೋಡ್ನಲ್ಲಿ ಈಗ ಮಾಡ್ತಕ್ಕಂಥ ಪೆರಿಫೆರಿಯಲ್ ರೋಡಲ್ಲಿ ಕ್ವೀನ್ ಸಿಟಿ ಅಂತ ಅನೌನ್ಸ್ ಮಾಡಿದ್ರು. ಸುಮಾರು 40,000 ರೂಪಾಯಿ ಕೋಟಿ ಪ್ರೈವೇಟ್ ಇದರಲ್ಲಿ ಅಂತಹ ಪ್ರಾಜೆಕ್ಟನ್ನು ಒಂದು ಅಭಿವೃದ್ಧಿ ಮೊದಲುಗೊಳಿಸಲಿ. ಏಕೆಂದರೆ ಇವತ್ತು ನೋಡಿ, ಬೆಂಗಳೂರಿನಲ್ಲಿ ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಂತ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಏನು ಇಂಡಸ್ಟ್ರಿಯಲ್ ಬೆಂಗಳೂರು ನಾರ್ತ್ ಅಂತ ಮಾಡೋ ಹೆಸರಿಗಿಂತ ತುಮಕೂರು ಇಂಡಸ್ಟ್ರಿಯಲ್ ಸಿಟಿ ಅಂತ, ಅಥವಾ ಇನ್ನೂ ಉನ್ನತ ದರ್ಜೆಗೆ ತುಮಕೂರಿನ ಅಸ್ತಿತ್ವವನ್ನು ಕಳೆದ ಹಾಗೆ ಮಾಡುವಂಥ ಔಚಿತ್ಯಪೂರ್ಣವಾದಂಥ ಕೆಲಸವನ್ನು ಪರಮೇಶ್ವರ್ ಜಿಯವರು ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ತುಮಕೂರದೇ ಆದಂಥ ಇತಿಹಾಸ ಇರುತ್ತೆ. ಬೆಂಗಳೂರು ನಾರ್ತು ಸೌತು ಈಗಾಗಲೇ ಆ ರೇಡಿಯಸ್ ಅಲ್ಲಿ 70 ಕಿಲೋಮೀಟರ್ ರೇಡಿಯಸ್ ಬೆಳೆದಿದೆ. ಇದ್ರ ಜೊತೆಗೆ ತುಮಕೂರನ್ನ ನಾವು ಮರ್ಜ್ ಮಾಡಿದ್ರೆ ಇದು ಎಷ್ಟು ರೀತಿ ಒಂದು ಔದಾರ್ಯ, ಇದು ಎಷ್ಟು ಮಟ್ಟಿನ ಸರಿ. ತುಮಕೂರಿಗೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ತುಮಕೂರಿಗೆ ಏನಕ್ಕೆ ತುಂಬೆ ಹೂವಿನಿಂದ ಬಂದಂಥ ಇದು ಸಾಕಷ್ಟು ಒಂದು ಇತಿಹಾಸದ ಹಿಸ್ಟ್ರಿ ಇದೆ. ಎಲ್ಲೋ ಬೆಂಗಳೂರು ನಾರ್ತ್ ಅಂತ ಬಂದಾದಮೇಲೆ ಈ ಒಂದು ಇತಿಹಾಸದ ಹೆಸರು ಎಲ್ಲ ಮರೆತು ಹೋಗುತ್ತೆ. ದಯಮಾಡಿ ಏಕೆಂದರೆ ತುಮಕೂರನ್ನ ಉಳಿಸ್ಕೊಂಡು ಇದಕ್ಕೆ ಯಾವುದೇ ರೀತಿಯ ಇನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗ್ಬೋದು, ಅಥವಾ ಕಲ್ಪತರು ಅಂದರೆ ಎಜುಕೇಷನ್ ಸಿಟಿ ಆಗ್ಬೋದು, ಇನ್ಯಾವುದೇ ರೀತಿ ಅದನ್ನು ಯೋಚನೆ ಮಾಡಿ ತುಮಕೂರಿಗೆ ಅಪ್ಗ್ರೇಡ್ ಮಾಡುವನ್ನ ಒಂದು ಉತ್ತಮವಾದಂಥ ಕೆಲಸ ಮಾಡಲಿ ಅಂತ ನಾನು ಪರಮೇಶ್ವರನವ್ರನ್ನ ಕೇಳ್ಕೊಳ್ತೀನಿ. ಮತ್ತು ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲೂ ಕೂಡ ಇದು ಬಹಳ ಮಹತ್ತರವನ್ನು ಪಡೆಯುತ್ತೆ. ಎಲ್ಲೋ ಒಂದು ಕಡೆ ಬೆಂಗಳೂರು ನಾರ್ತು ಸೌತು ಈಸ್ಟು ವೆಸ್ಟು ಮತ್ತು ಆಗ್ನೇಯ ವಾಯುವ್ಯ ಇವೆಲ್ಲವನ್ನು ಆದಾಗ ಏನಾಗುತ್ತೆ ಅಂದರೆ, ರಾಜಕಾರಣಿಗಳು ಇಲ್ಲೆಲ್ಲೋ ಒಂದು ಕಡೆ ನಾವು ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಸೀಟ್ ಸಿಗ್ಬೋದು ಮತ್ತು ಇನ್ನೊಂದು ಆಗ್ಬೋದು ಅಂತ ಆವತ್ತು ಹೈಕಮಾಂಡು, ಎಲ್ಲ ಪಕ್ಷದ ಹೈಕಮಾಂಡು ನಾರ್ತ್ ಯಾರನ್ನೋ ಹಾಕಬೇಕು, ಸೌತ್ ಯಾರನ್ನೋ ಹಾಕಬೇಕು, ಇಲ್ಲೇನು ಓಡಾಡ್ತಕ್ಕಂಥ ಕಾರ್ಯಕರ್ತರಿಗೂ ಕೂಡ ಅದು ಆಗುತ್ತೆ. ಯಾವ ಹುನ್ನಾರ ಇವರು ಕಾಂಗ್ರೆಸ್ನವರು ಇದೆಲ್ಲ ಯೋಚನೆ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಹೇಮಾವತಿ ನೀರಿನ ಇನ್ನೂ ಕಗ್ಗಂಟಾಗಿ ಕೂತಿದೆ. ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ವಿಫಲಿತರಾಗಿದ್ದಾರೆ. ಇದನ್ನು ಹೇಮಾವತಿ ಇವಾಗ ಲಿಂಕ್ ಕೆನಾಲು ನಮ್ಮ ಜಿಲ್ಲೆಗೆ ಸಾಕಷ್ಟು ಕಷ್ಟವನ್ನು ತಗೊಂಡು ಬಂದಿದೆ. ಇಂಥ ಕಷ್ಟದಲ್ಲಿ ಇದು ಅನಿವಾರ್ಯ ಬೇಕಾ? ಎಷ್ಟು ಮಟ್ಟಿನ ಪ್ರಸ್ತುತಿ? ಈಗೇನೋ 14 ಹಳ್ಳಿಗಳನ್ನು ಅಪ್ಗ್ರೇಡ್ ಮಾಡಿ ಕಾರ್ಪೊರೇಷನ್ ಮಾಡಬೇಕಾಯ್ತು, ಆಯಿತು. ತುಮಕೂರು ನಿಟ್ಟಿನಲ್ಲಿ ಏನಾದರೂ ಮಾಡ್ಕೊಳ್ಳಿ, ಅದಕ್ಕೆ ನಮ್ಮ ಸಮ್ಮತ ಇದೆ. ತುಮಕೂರನ್ನ ಬೆಂಗಳೂರು ನಾರ್ತ್ ಮಾಡುವಂಥದ್ದು ಇದು ನಿಮಗೆ ಬೇಕಾ? ಅಪ್ ಟು ಗ್ರೇಟರ್ ಬೆಂಗಳೂರು ಬಾರ್ಡ್ರು, ಬೆಂಗಳೂರು ಜಿಲ್ಲೆ ಗಂಟ ಅದನ್ನು ಏನು ಮಾಡಬೇಕೋ ಈಗಾಗಲೇ ಮಾಡ್ಕೊಳ್ತಾ ಇದ್ರೆ. ದಾವಸ್ಪೇಟೆ ಬಾರ್ಡ್ರ್ವರೆಗೂ ನಮಗೆ ಬರ್ತಾ ಇದೆ. ಮುಂದೆ ಹುಬ್ಳಿ ಧಾರವಾಡ ಥರ ಟ್ವಿನ್ ಸಿಟಿ ಆಗಲಿ ಬಿಡಿ. ತುಮಕೂರು ಬೆಂಗಳೂರು ಜೋಡಿ ಡೆವಲಪ್ಮೆಂಟ್ ಅಂತ ಆಗಲಿ. ಇದನ್ನ ಯಾಕೆ ತುಮಕೂರನ್ನ ನಿಮಗೆ ಬದಲಾವಣೆ ಮಾಡೋದಕ್ಕೆ ನಿಮಗೇನು ಹಿತಾಸಕ್ತಿ? ಪರಮೇಶ್ವರ್ ಹೇಳ್ತಾರೆ ಬೆಂಗಳೂರು ನಾರ್ತ್ ಅಂದರೆ ಏನೋ ಒಂದು ಬ್ರ್ಯಾಂಡು ವಿದೇಶದಲ್ಲಿರೋರಿಗೆ ಅಂತ. ನೋಡಿ, ಏನಾಗುತ್ತೆ ಅಂದರೆ, ಇವತ್ತು ಹಿಂದೆ 30 ವರ್ಷ ಹಿಂದೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡಿದ್ರು. ಕೆಂಗೇರಿನ ಉಳಿಸ್ಕೊಂಡೇ ಮಾಡಿದ್ರು. ನೀವು ಮಾಡಿ ಇದನ್ನು ಬೆಂಗಳೂರು ಕೈಗಾರಿಕಾ ನಗರ ಮಾಡಿ, ಅಥವಾ ತುಮಕೂರನ್ನ ಸ್ಯಾಟಲೈಟ್ ಟೌನ್ ಮಾಡಿ. ತುಮಕೂರು ಸ್ಯಾಟಲೈಟ್ ಟೌನ್ ಅಂತಲೇ ಹಾಕ್ಕೊಳ್ಳಿ. ನೀವು ಯಾಕೆ ನಮ್ಮ ಹೆಸರನ್ನ ಅಸ್ತಿತ್ವ ನೀವು ಮಾಡಬೇಕು ಅಂತಂದರೆ ನಿಯರ್ ಟು ಬೆಂಗಳೂರು. ಈಗ ಬೆಂಗಳೂರು ಬಾರ್ಡ್ರ್ ಅಂತ ನಾವು ಹೇಳ್ಕೊಳ್ತೀವಿ, ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಗೂಗಲ್ಲು ಮತ್ತು ಎಲ್ಲ ಇರೋದ್ರಿಂದ ಜನ ಯಾರೂ ದಡ್ರಲ್ಲ. ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದ್ರೆ ಯಾವ ಗ್ರಾಮ ನೋಡ್ಕೋಬೋದು, ಎಲ್ಲ ಗೂಗಲ್ ಅಲ್ಲೇ ಕೈನಲ್ಲೇ ನೋಡ್ಕೊಳ್ತಾರೆ. ಅಲ್ಲಿಗೆ ಈಗ ಏನಾಗಿದ್ರೆ, ಮಾಡುವಂಥ ಕೆಲಸವನ್ನು ಮರೆಮಾಚೋದು, ಮಾಡುವಂಥ ಜವಾಬ್ದಾರಿಗಳು ಸಾಕಷ್ಟು ಇರ್ತವೆ. ಈ ಕೆಲಸನ ಎಲ್ಲೋ ಒಂದು ಕಡೆ ಬೇರೆ ನಿಟ್ಟಿನಲ್ಲಿ ಜನನ ತೋರಿಸೋದು, ಇದು ಹಂಗೆ ಮಾಡಿದ್ರೆ ಹಿಂಗಾಗತ್ತೆ, ಜನಕ್ಕೆ ಎಲ್ಲೋ ಒಂದು ಕಡೆ ಸುಳ್ಳು ಭರವಸೆಗಳನ್ನ ಅಥವಾ ಇನ್ನೊಂದು ಏನೋ ಕೊಡೋದು, ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಇದು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ದಯಮಾಡಿ ಎಲ್ಲ ರಾಜಕಾರಣಿಗಳಿಗೂ ಕೂಡ ಈಗಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ, ಎಲ್ಲೋ ಭಾಗ್ಯಗಳನ್ನ ಕೊಡಬೇಡಿ ಅಂತ ಹೇಳ್ತಲ್ಲ, ಸರಿ ಪ್ರಮಾಣವಾಗಿ ಕೊಟ್ಟು ಆ ಹಣವನ್ನು ಯಾರು ಅದಕ್ಕೆ ಯೋಗ್ಯರಾಗಿರ್ತಾರೋ ಅಂಥ ಭಾಗ್ಯಗಳು ಕೊಟ್ಟು
ಈ ಭಾಗ್ಯಗಳ ಹಣದಲ್ಲಿ ಡೆವಲಪ್ಮೆಂಟ್ ಎಷ್ಟೋ ರೋಡ್ಗಳು ಹೋಗೋಕ್ಕಾಗ್ತಿಲ್ಲ, ದುಸ್ಥಿತಿ ಆಗಿದ್ದಾವೆ. ನೀರಿನ ವ್ಯವಸ್ಥೆ ಮತ್ತು ಈ ಜನಸಂಖ್ಯೆ ಹೆಚ್ಚಾಗ್ತಾ ಇರ್ತಕ್ಕಂಥ ಜನಸಂಖ್ಯೆ, ಇನ್ನೂ ನಮಗೆ ಸಾಕಷ್ಟು ಡ್ಯಾಮ್ಗಳು ಬೇಕು ಮತ್ತು ಚೆಕ್ ಡ್ಯಾಮ್ಗಳು ಬೇಕು, ಸಣ್ಣ ಸಣ್ಣ ಡ್ಯಾಮ್ಗಳು ಬೇಕು. ಎಲ್ಲಿ ಸಮುದ್ರಕ್ಕೆ ನೀರು ಪೋಲಾಗ್ತದೆ ಇವನ್ನೆಲ್ಲ ಮನಗೊಂಡು ಅದಕ್ಕೆ ಆದಂಥ ಡೆವಲಪ್ಮೆಂಟ್ ಮಾಡಿದ್ರೆ ನೀವು ಇತಿಹಾಸದಲ್ಲಿ ಹೆಸರು ಬರೆಯುವಂಥ ರಾಜಭರಣ ಮಾಡ್ದಂಗೆ ಆಗುತ್ತೆ. ಇದು ಬಿಟ್ಟುಬಿಟ್ಟು ನಾವು ಹೆಸರಿಕ್ಕಿದ್ರೆ ಬೆಳಿಗ್ಗೆ ಏನು ಬರುತ್ತೆ? ಕ್ವಿಂಟ್ ಸಿಟಿ ಅಂತ ದಾವಸ್ಪೇಟೆಯಲ್ಲಿ ನೀವು ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ರ, ಅದನ್ನು ಒಂದು ಕಾರ್ಯರೂಪಕ್ಕೆ ತೊಗೊಂಡು ಬನ್ನಿ, ಅದರ ರಿಫ್ಲೆಕ್ಟ್ ತುಮಕೂರಿಗೆ ಬಂದೇ ಬರುತ್ತೆ. ಇಂಥ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಈಗಾಗಲೇ ಏನೇನು ಪ್ರಪೋಸಲ್ ಕೊಟ್ಟಿದ್ರು, ಇನ್ನೂ ನಿಮ್ಮ ಸರ್ಕಾರ ಇರೋವರೆಗೂ ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಪೂರೈಸೋಕ್ಕಾಗಲ್ಲ. ಇಂಥ ಒಂದು ಆಶ್ವಾಸನೆಗಳನ್ನ ಪೂರೈಸಿ ಹೊಸದಾಗಿ ಯಾಕೆ ಮರುನಾಮಕರಣ ಎಲ್ಲ, ಇದು ನಿಜವಾಗ್ಲೂ ಇದು ಏನು ಬೇಕಾಗಿಲ್ಲ. ಮುಂದೆ ಇದರದೇ ಆದಂಥ ಒಂದು ಕಾಯಕಲ್ಪವಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಮಕೂರು ಏನಾದರೂ ಇನ್ನೂ ನಿಮ್ಮ ಮಟ್ಟದಲ್ಲಿ ಗಮನಾರ್ಹವಾಗಿ ಬೆಳಿಬೇಕಾದ್ರೆ ಇಲ್ಲಿ ಏರ್ಪೋರ್ಟ್ ತರಬೇಕು. ಇಂಡಸ್ಟ್ರಿಯಲ್ ಟೌನ್ಶಿಪ್ ಬರ್ತಾ ಇದೆ, ಏನು ಚೆನ್ನೈ ಮತ್ತು ಬಾಂಬೆ ಪುಣೆ ಕಾರಿಡಾರ್ ಬರ್ತಾ ಇದೆ. ಆ ಕಾರಿಡಾರ್ಗೆ ಪೂರಕವಾಗಿ ಮಾಡಿ ಸಾಕಷ್ಟು ಕೈಗಾರಿಕೆಗಳನ್ನ ತುಮಕೂರಿಗೆ ತೊಗೊಂಡು ಬಂದು ಇಂಡಸ್ಟ್ರಿಯಲ್ ಟೌನನ್ನು ಒಂದು ಹೆಸರು ತೊಗೊಳ್ತಾ ಇದೆ. ಇಂಡಸ್ಟ್ರಿಯಲ್ ಟೌನ್ಗೆ ಎಷ್ಟು ಅನುಕೂಲ ಆಗಬೇಕೋ ಆ ಒಂದು ನಿಟ್ಟಿನಲ್ಲಿ ಮಾಡಿ ತುಮಕೂರನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡುವಂಥ ಕೈಂಕರ್ಯ ಮಾಡಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು ಸರ್.